ಮಡಿವಾಳ ಸಮುದಾಯದಿಂದ ಬಹಳಷ್ಟು ವಿದ್ಯಾವಂತರು ಬಂದಿದ್ದಾರೆ, ಹಿರಿಯರು ಬಂದಿದ್ದಾರೆ, ಹೆಣ್ಮಕ್ಳು ಬಂದವ್ರೆ. ಬಹಳಷ್ಟು ಆರೋಗ್ಯ ಸಮಸ್ಯೆ ಮಧ್ಯದಲ್ಲೇ ಹೆಣ್ಮಕ್ಳು ಬಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ತಮ್ಮ ಮಡಿವಾಳದ ಸಮಸ್ಯೆ ನಾವು ಬೇಡಿಕೆ ಏನಿದೆ ಹೇಳಿ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕರ್ನಾಟಕ ರಾಜ್ಯದ ಮಡಿವಾಳರ ಪರವಾಗಿ ಇವತ್ತಿನ ದಿನ ನಾವು ಬೆಂಗಳೂರು ಮಹಾನಗರದಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಅಹೋರಾತ್ರಿ ಧರಣಿಯ ಮುಖಾಂತರವಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆದಿಯಾಗಿ ಮತ್ತು ಎಲ್ಲಾ ಸಚಿವರುಗಳಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ, ನಮ್ಮ ಮಡಿವಾಳ ಸಮಾಜದ ಸುಮಾರು ಶತಮಾನಗಳಿಂದ ಇರತಕ್ಕಂತ ಬೇಡಿಕೆ ಒಂದೇ ಒಂದು ಅಂತಂದ್ರೆ ಪರಿಶಿಷ್ಟ ಜಾತಿಗೆ ಸೇರ್ಪಡೆ ಆಗ್ಬೇಕು ಅಂತಕ್ಕಂಥದ್ದು. ಕಾರಣ ಏನು ಅಂತಂದ್ರೆ, ಇದಕ್ಕಿಂತ ಮುಂಚಿತವಾಗಿ ನನ್ನ ಅರಸರವರ ಕಾಲದಲ್ಲಿ, ಒಡೆಯರ ಕಾಲದಿಂದಲೂ ಕೂಡ ಮಡಿವಾಳ ಸಮಾಜಕ್ಕೆ ಪರಿಶಿಷ್ಟ ಜಾತಿಗೆ ಸೇರ್ಪಡೆ ಆಗ್ಬೇಕಂತಕ್ಕಂಥದ್ದು ಒಂದು ಬೇಡಿಕೆ ಇದೆ. ದಶಕಗಳಿಂದಲೂ ಕೂಡ ಬೇಡಿಕೆ ಇದೆ. ಸುಮಾರು 20 ವರ್ಷಗಳ ಹಿಂದೆ ಪ್ರೊಫೆಸರ್ ಅನ್ನಪೂರ್ಣ ಮೇಡಮ್ ಅವರ ಒಂದು ವರದಿ ಪ್ರಕಾರವೂ ಕೂಡ ಮಡಿವಾಳ ಸಮಾಜವನ್ನು SC/ST ಗೆ ಸೇರ್ಪಡೆ ಮಾಡಬೇಕು ಅಂತಕ್ಕಂಥದ್ದು ಹಕ್ಕು ಒತ್ತಾಯ ಇದೆ. ಯಾಕಂದ್ರೆ ಕಾಂತರಾಜ ಅರಸರ ಒಂದು ವರದಿ ಪ್ರಕಾರ ಒಂದು ಸ್ಪಷ್ಟವಾಗಿ ಉಲ್ಲೇಖ ಇದೆ. ಏನು ಅಂತಂದ್ರೆ, ಮಲ ಹೊರೆಯನ್ನು ಪರಿಶಿಷ್ಟ ಜಾತಿಗೆ ಸೇರ್ಪಡೆ ಆಗಬೇಕಾದ್ರೆ ಮಲ ತೊಳೆಯನ್ನು ಪರಿಶಿಷ್ಟ ಜಾತಿಗೆ ಯಾಕೆ ಸೇರಬಾರದು ಅಂತಕ್ಕಂಥದ್ದು. ಯಾಕಂದ್ರೆ ಅತ್ಯಂತ ಹೀನಾಯವಾಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತಿಗೂ ಕೂಡ ನಮ್ಮ ರಾಜ್ಯದಲ್ಲಿ, ಹಳ್ಳಿಯಲ್ಲಿ, ಪ್ರತಿಯೊಂದು ಕಡೆಯಲ್ಲೂ ಕೂಡ ಇಂಥ ಒಂದು ಪರಿಸ್ಥಿತಿ ಎದುರು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಯಾರು ಕೂಡ ಇಲ್ಲಿವರೆಗೂ ಕೂಡ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮುಂದುವರೆದಿಲ್ಲ. ಅತ್ಯಂತ ಕನಿಷ್ಠವಾಗಿರ್ತಕ್ಕಂಥ ಜೀವನ ಪದ್ಧತಿ ನಡೆಸ್ತಕ್ಕಂಥ ನಾವು, ನಮ್ಮ ಹಕ್ಕು ಏನು ಅಂತಂದ್ರೆ ಮಡಿವಾಳ ಸಮಾಜವನ್ನು SC/ST ಗೆ ವರ್ಗ ಮಾಡ್ಬೇಕು, SC/ST ಸೇರ್ಪಡೆ ಮಾಡ್ಬೇಕಂತ. ಯಾಕಂದ್ರೆ ದೇಶದಲ್ಲಿ ಸುಮಾರು 18 ರಾಜ್ಯಗಳಲ್ಲಿ SC/ST ಗೆ ಸೇರ್ಪಡೆ ಆಗಿದ್ದು, ಸುಮಾರು 3 ಕೇಂದ್ರಾಡಳಿತ ಪ್ರದೇಶದಲ್ಲೂ ಕೂಡ SC/ST ಯಲ್ಲಿ ನಮ್ಮ ಸಮಾಜದ ಸೇರ್ಪಡೆ ಇದೆ. ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಇದುವರೆಗೂ ಕೂಡ SC ಗೆ ಸೇರ್ಪಡೆ ಮಾಡಿಲ್ಲ. ಕೇವಲ ಟೋಯಲ್ಲಿ ಮಾತ್ರ ನಮಗೆ ಇರ್ತಕ್ಕಂಥ. ಆದ್ರೆ ನಿಜವಾಗ್ಲೂ ಕೂಡ ನಮ್ಮ ಹಕ್ಕು ಏನು, ನಮ್ಮ ಸಾಮಾಜಿಕ ನ್ಯಾಯ ನಮ್ಗೆ ಸಿಗ್ಬೇಕಾದ್ರೆ ಇಡೀ ನಮ್ಮ ಮಡಿವಾಳ ಸಮಾಜವನ್ನು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮತ್ತು ಎಲ್ಲಾ ಸಚಿವರುಗಳ ಬೇಡಿಕೆ ಹೋಗೋದೇನೆಂದ್ರೆ, ಇವತ್ತು ದಯಮಾಡಿ ಇವತ್ತಾದ್ರೂ ಇಂದಾದ್ರೂ ಕೂಡ ನಮ್ಮ ಬೇಡಿಕೆಯನ್ನು ಪರಿಗಣಿಸಿ ಮನವಿಯನ್ನು ಕೇಂದ್ರ ಸರ್ಕಾರಕ್ಕೆ ತಾವು ಶಿಫಾರಸು ಮಾಡಬೇಕು, SC/ST ಗೆ ಸೇರ್ಪಡೆ ಆಗ್ಲಿಕ್ಕೆ ತಾವು ಸಹಕಾರ ನೀಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲ ಮಡಿವಾಳ ಸಮಾಜ ಪರವಾಗಿ ನಾವು ಬೇಡ್ಕೊಳ್ತಾ ಇದ್ದೇವೆ. ನಾನು ರವಿಕುಮಾರ್ ಶಾಪ್ರಕರ್, ಕಲಬುರಗಿಯಿಂದ ಈ ಒಂದು ಅಹೋರಾತ್ರಿ ಪ್ರತಿಭಟನೆಗೆ ನಮ್ಮ ಎಲ್ಲ ತಂಡದವರಿಂದ ಬಂದಿರತಕ್ಕಂಥದ್ದು. ನೀವೆಲ್ಲರೂ ಎದ್ದು ನಿಂತು ಜಿಂದಾಬಾದ್ ಅಂತ ಹೇಳ್ಬೇಕು. ಮಡಿವಾಳ ಸಮಾಜಕ್ಕೆ, ಮಡಿವಾಳ ಸಮಾಜ ಜಿಂದಾಬಾದ್, ಮಡಿವಾಳ ಸಮಾಜ ಜಿಂದಾಬಾದ್, ಮಡಿವಾಳ ಸಮಾಜ ಜಿಂದಾಬಾದ್. ಮಾತುದೇವರಿಗೆ, ಸ್ವಾಮೀಜಿಯವರಿಗೆ ಬಂದಂತ ನಿಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದ. ಒಗ್ಗಟ್ಟು ನಮ್ಮ ಶಕ್ತಿ, ಒಗ್ಗಟ್ಟು ಮಡಿವಾಳರ ಶಕ್ತಿ. ನಾನು ಇನ್ನೊಮ್ಮೆ ಹೇಳ್ತೀನಿ, ಸಮಾಜದ ಗೌರವಕ್ಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಒಂದೇ ಅಂತ ಹೇಳ್ಬೇಕು. ಎಲ್ಲರೂ ಕೈ ಎತ್ತಿ. ನಾನು ಹೆಚ್ಚೊತ್ತು ಮಾತಾಡಲ್ಲ, ಕೇವಲ ಮುಗಿಸ್ತೇನೆ. ಮೂಲತಃ ಕೋಲಾರದವ್ರು ನಾನು. ಕೋಲಾರದಿಂದ ಯಾರಾದರೂ ಬಂದಿದ್ರೆ ಅಲ್ಲಿ ನಮ್ಮ ಹೋರಾಟದ ಇದು ಅರ್ಥ ಆಗುತ್ತೆ. ಯಾಕಂದರೆ ಅಹಿಂದ ಹುಟ್ಟಿದ್ದು ಅಲ್ಲೇ, ಮಡಿವಾಳರ ಒಂದು ದೊಡ್ಡ ಸಮಸ್ಯೆ ಪರಿಹಾರ ಆಗಿದ್ದು ಅಲ್ಲ. ಮಡಿವಾಳರ ಧೋಬಿಘಾಟನ್ನು ಅಲ್ಲಿರುವಂತಹ ಬಲಿಷ್ಠ ಜಾತಿಗಳು ಒತ್ತುವರಿ ಮಾಡಿಕೊಂಡು